ಸಿದ್ದಾಪುರ ಏತ ನೀರಾವರಿ ಸ್ಥಗಿತಕ್ಕೆ ರೈತರು ಕೆರಳಿದ್ದಾರೆ. ರೈತರ ಹೋರಾಟಕ್ಕೆ ಶಾಸಕ ಗುರುರಾಜ್ ಗಂಟಿಹೊಳೆ ಸಾಥ್ ಕೊಟ್ಟಿದ್ದಾರೆ. ನೋಡಿ, ಆಲ್ಮೋಸ್ಟ್ ಅರ್ಧಕ್ಕರ್ಧ ಕಾಮಗಾರಿ ಮುಗಿದಿರುವಂತ ಸಂದರ್ಭದಲ್ಲಿ ಈಗ ಆ ಒಂದು ಕಾಮಗಾರಿಯನ್ನ ಸ್ಟಾಪ್ ಮಾಡಿರುವಂತ ವಿಚಾರ ಏನಿದೆ ಅನ್ನದಾತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆ ರೈತರ ಹೋರಾಟಕ್ಕೆ ಶಾಸಕ ಗುರುರಾಜ್ ಗಂಟಿಹೊಳೆ ಅವರು ಸಾಥ್ ಕೊಟ್ಟಿದ್ದಾರೆ. ಜೀವ ಕೊಡ್ತೀವಿ, ಆದ್ರೆ ನೀರು ಮಾತ್ರ ಬಿಡಲ್ಲ ಅಂತ ಹೋರಾಟಗಾರರು ಪಟ್ಟು ಹಿಡಿದಿದ್ದಾರೆ. ನಮಗೆ ಇದು ಅಳಿವು ಉಳಿವಿನ ಹೋರಾಟ. ನೀರಾವರಿ ನಿಗಮ ಕಚೇರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ಯೋಜನೆ ಟೆಂಡರ್ ಆಗಿದೆ ಅಂತ ಕಾರ್ಯನಿರ್ವಾಹಕ ಇಂಜಿನಿಯರ್ ಹೇಳಿದ್ದಾರೆ. ಏತ ನೀರಾವರಿಗೆ ಟೆಂಡರ್ ಆಗಿದೆ, ಆದ್ರೆ ಗುತ್ತಿಗೆದಾರರು ಮಾಡಿಲ್ಲ. ಹೀಗಂತ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಇಂಜಿನಿಯರ್ ಕಿರಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ರಾಮ್ ಕಿರಣ್ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ. ವೀಕ್ಷಕರೇ, ಸಿದ್ದಾಪುರ ಏತ ನೀರಾವರಿ ಯೋಜನೆ ಸ್ಥಗಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಭಾಗದ ಜನ ಮತ್ತು ರೈತರು ಇವತ್ತು ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದ್ರು. ಅದಾದ ನಂತರ ಇಲ್ಲಿನ ಕಾರ್ಯನಿರ್ವಾಹಕ ಇಂಜಿನಿಯರ್ಗೆ ಅಂದ್ರೆ ಒಂದು ಮನವಿ ಪತ್ರವನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಸ್ವತಃ ನಮ್ಮ ಜೊತೆಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಿರಣ್ ಅವರೇ ಇದ್ದಾರೆ. ಸರ್ ನಮಸ್ಕಾರ. ಇವತ್ತು ಒಂದು ದೊಡ್ಡ ಮಟ್ಟದ ಹೋರಾಟ ಆಯಿತು ಈ ಏತ ನೀರಾವರಿ ಯೋಜನೆ ಸ್ಥಗಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೊದಲಿಗೆ ಏನ್ ಹೇಳ್ತೀರಿ? ಏತ ನೀರಾವರಿ ಯೋಜನೆ 2022ರಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಕ್ಕಿತ್ತು 165 ಕ್ರೋರ್ಸ್ಗೆ. ಅದರ ನಂತರ ಟೆಂಡರು ಆಗಿದೆ. ಟೆಂಡರು ಆಗಿ ಒಬ್ಬರು ಬೇರೆ ಗುತ್ತಿಗೆದಾರರಿಗೆ ನೇಮಕ ಆಗಿತ್ತು. ಕಾರಣಾಂತರಗಳಿಂದ, ತಾಂತ್ರಿಕ ತೊಂದರೆಗಳಿಂದ ಆ ಗುತ್ತಿಗೆದಾರರು ಅದನ್ನು ಮಾಡ್ಲಿಕ್ಕಾಗಿಲ್ಲ. ಅವರು ಅದನ್ನು ವಿಡ್ರಾ ಮಾಡಿದ ಮೇಲೆ ಮತ್ತೆ ರೀಟೆಂಡರ್ ಮಾಡಿ ತದನಂತರ 2025ರಲ್ಲಿ ಇವರಿಗೆ ನಮಗೆ ರಾಜೇಶ್ ಕಾರಂತ್ ಅವರಿಗೆ ಅದನ್ನು ಕೆಲಸ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ನಿಯರ್ಲಿ ಈಗ ಕೆಲಸ ಆರಂಭ ಆಗಿದೆ. ಅದರ ಪ್ರಕಾರ ನಮ್ದು ಏನು ಟೆಕ್ನಿಕಲ್ ಕಮಿಟಿಯವರು ಅಪ್ರೂವ್ ಮಾಡೋದ ಪ್ರಕಾರ ಮತ್ತು ಎಸ್ಟಿಮೇಟ್ ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇನ್ ಬಿಟ್ವೀನು ನಮಗೊಂದೆರಡು ಮನವಿಗಳು ಬಂದಿದ್ವು. ಏನು ಬರುತ್ತೆ ಅದರಲ್ಲಿ ಜಾಕ್ವೆಲ್ ಪಾಯಿಂಟ್ ಅನ್ನ, ಅದನ್ನ ಡ್ಯಾಮ್ ದ ಅಪ್ಸ್ಟ್ರೀಮ್ ಬದಲಾಗಿ ನದಿಯಲ್ಲಿರುವ ಡೌನ್ ಸ್ಟ್ರೀಮ್ ಅಲ್ಲಿ ಮಾಡಬೇಕಂತ ಒಂದು ಮನವಿ ಇದೆ. ಅದಕ್ಕೆ ತಕ್ಕಂಗೆ ನಮ್ಮ ಸರ್ಕಾರದಿಂದ ಅದರ ಬಗ್ಗೆ ಕ್ರಮ ಕೈಗೊಳ್ಳಲಿಕ್ಕೆ ಒಂದು ತಾಂತ್ರಿಕ ಪರಿಶೀಲನಾ ಒಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿ ಒಂದು 15 ಡೇಸ್ ಅಲ್ಲಿ ವರದಿ ಕೊಟ್ಟ ತಕ್ಷಣ ಅವರು ಕಮಿಟಿಯವರು ಬಂದು ಶೀಘ್ರವಾಗಿ ವರದಿ ಕೊಡ್ತಾರೆ. ಸರ್, ಡಿಪಿಆರ್ ಮಾಡಿದ ಸರ್ಕಾರನೇ. ಡಿಪಿಆರ್ ಆಗಿ ಇನ್ನು ಅರ್ಧ ಈಗ ಆಲ್ಮೋಸ್ಟ್ ಕಾಮಗಾರಿ ಮುಗಿದು ಹೋಗಿದೆ, ಪೈಪ್ಲೈನ್ ಎಲ್ಲ ಶುರುವಾಗಿದೆ. ಸಡನ್ ಆಗಿ ಸ್ಥಗಿತ ಯಾಕಾಯಿತು ಅಂತ ಏನ್ ಕಾರಣ ಕೊಟ್ಟರು ಸ್ಥಗಿತ ಮಾಡೋದಕ್ಕೆ? ಅಥವಾ ಇಲ್ಲಿನ ಮಾಜಿ ಶಾಸಕರು ಏನ್ ಪತ್ರ ಬರೆದಿದ್ರು ನಿಮ್ಗೆ? ಅಲ್ಲ, ಆ ಪತ್ರ ಏನಿದೆ ಅದು ಸರ್ಕಾರದ ಮಟ್ಟದಲ್ಲಿ ನಮ್ಮ ಆಫೀಸರ್ಸ್ ಲೆವೆಲ್ ಅಲ್ಲಿ ನಮ್ಮ ಮೇಲಾಧಿಕಾರಿಗಳ ನಮ್ದೇನು ಡೈರೆಕ್ಷನ್ ಬರುತ್ತೆ ಅಂದ್ರೆ ಅವ್ರು ಕೊಟ್ಟದ್ದು ಒಂದು ಮನವಿಗೆ ಪೂರಕವಾಗಿ ಹಿಂಗ್ ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಹೇಳಿರುವ ಹಿನ್ನೆಲೆಯಲ್ಲಿ ಆ ಕ್ರಮ ಕೈಗೊಳ್ಳಬೇಕು ಅಂದ್ರೆ ಒಂದು ತಾಂತ್ರಿಕವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಆ ಪರಿಶೀಲನೆ ಅದು ಹೌದಾ, ಅವ್ರು ಹೇಳಿರುವ ಅಂಶಗಳಲ್ಲಿ ಏನಾದ್ರು ಅದನ್ನು ಮಾಡಬಹುದಾಗಿತ್ತು ಅಂತ ಒಂದು ಇದು ಅಂದ್ರೆ ಏನಿದೆ ಅದನ್ನು ನೋಡ್ಲಿಕ್ಕೆ ಅಂದ್ಕೊಂಡೆ ಈಗ ನಾವು ತಾಂತ್ರಿಕ ಸಮಿತಿ ರಚನೆ ಮಾಡಿರೋದು. ಅವ್ರು ವರದಿ ಕೊಟ್ಟ ತಕ್ಷಣ ಅದು ಇದಾಗುತ್ತೆ. ಇದು ಕಾರ್ಯನಿರ್ವಾಹಕ ಇಂಜಿನಿಯರ್ ಕಿರಣ್ ಅವರ ಮಾತು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ರಾಮ್ ಬಡ್ಗೇರ್, ಗ್ಯಾರಂಟಿ ನ್ಯೂಸ್, ಸಿದ್ದಾಪುರ.